ಅಂತೂ ಇಂತೂ ಫಿಲಿಂ ಚೇಂಬರ್ ಒಂದೊಳ್ಳೆ ನಿರ್ಧಾರವನ್ನ ಕೈಗೊಂಡಿದೆ, ಮಹತ್ವದ ನಿರ್ಧಾರವನ್ನ ಕೈಗೊಂಡಿದೆ. ಗಾಯಕ ಸೋನು ನಿಗಮ್ ವಿರುದ್ಧ ಈಗಾಗಲೇ ಬೆಂಗಳೂರಿನಲ್ಲಿ ಗಾಯಕ ಸೋನು ನಿಗಮ್ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಕರವೇ ಅಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆಗಳು ಕೂಡ ಆಗ್ತಾ ಇತ್ತು. ಇದೀಗ ಕನ್ನಡ ಚಿತ್ರರಂಗದಿಂದಲೇ ಅವರನ್ನ ಬ್ಯಾನ್ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಹಾಡುಗಳನ್ನ ಹಾಡುವಾಗಿಲ್ಲ. ಕರ್ನಾಟಕದಿಂದಲೇ ಸೋನು ನಿಗಮ್ರನ್ನ ಬ್ಯಾನ್ ಮಾಡಲಾಗಿದೆ. ಮಹತ್ವದ ನಿರ್ಧಾರ ಇದು. ಕರ್ನಾಟಕದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಸೋನು ನಿಗಮ್ ಬರುವಂತಿಲ್ಲ, ಕರ್ನಾಟಕಕ್ಕೂ ಕೂಡ ಕಾಲನ್ನ ಇಡುವಂತಿಲ್ಲ ಗಾಯಕ ಸೋನು ನಿಗಮ್. ಕನ್ನಡಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಂತಹ ಸೋನುಗೆ ಬ್ಯಾನ್ ಶಾಕ್. ಕರ್ನಾಟಕದ ಯಾವುದೇ ಕಾರ್ಯಕ್ರಮಕ್ಕೂ ಕೂಡ ಅವರನ್ನ ಕರೆಸುವಂತಿಲ್ಲ, ಯಾವುದೇ ಖಾಸಗಿ ಕಾರ್ಯಕ್ರಮಗಳ ಫಂಕ್ಷನ್ಗೂ ಕೂಡ ಅವರನ್ನ ಆಹ್ವಾನಿಸುವಂತಿಲ್ಲ ಅನ್ನುವಂತಹ ನಿರ್ಧಾರವನ್ನ ಕೂಡ ಇದೀಗ ಫಿಲಿಂ ಚೇಂಬರ್ ತೆಗೆದುಕೊಂಡಿರುವಂತದ್ದು. ಮಹತ್ವದ ನಿರ್ಧಾರ ಇದು. ಕನ್ನಡ ಹಾಡು ಹೇಳುವಂತೆ ಕೇಳಿದ್ದಕ್ಕೆ ಕನ್ನಡ ಇದೇ ಕಾರಣದಿಂದ ಪಹಲ್ಗಾಮ್ ದಾಳಿಯಾಗಿದ್ದು ಅಂತ ಹೇಳಿ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ಬಾಲಿವುಡ್ ಗಾಯಕ ಸೋನು ನಿಗಮ್ ರನ್ನ ಇದೀಗ ಬ್ಯಾನ್ ಮಾಡಲಾಗಿದೆ. ಸಮರ್ಥನೆಯನ್ನು ಕೂಡ ಮಾಡಿಕೊಂಡ್ರು ಅವರು ಇನ್ಸ್ಟಾಗ್ರಾಂನಲ್ಲಿ. ಸಮರ್ಥನೆಯ ದಾಟಿಯೂ ಅದೇ ಮೊಂಡುತನದಿಂದ ಕೂಡಿದ್ದು ಕನ್ನಡಿಗರು ಮತ್ತೆ ಕೆರಳುವಂತೆ ಮಾಡಿದ್ರು. ಕೆಂಡ ಕಾರ್ತಾ ಇದ್ದಾರೆ ಸೋನು ನಿಗಮ್ ವಿರುದ್ಧ. ಬಹಳಷ್ಟು ಒಳ್ಳೆಯ ಹಾಡುಗಳನ್ನ ಹಾಡಿದ್ದಾರೆ, ಒಪ್ಕೊಳ್ಳೋಣ. ನಿಮ್ಮ ಟ್ಯಾಲೆಂಟ್ಗೆ ಒಳ್ಳೆ ವೇದಿಕೆಯನ್ನ ಕೂಡ ಕಲ್ಪಿಸಿಕೊಟ್ಟಿತ್ತು ನಮ್ಮ ಕರ್ನಾಟಕ. ಸ್ಯಾಂಡಲ್ವುಡ್ನಲ್ಲಿ ನೀವು ಬಹಳ ಹಾಡುಗಳನ್ನ ಕೂಡ ಹಾಡಿದ್ದೀರಿ. ಬಹಳಷ್ಟು ನಿಮ್ಮ ಹಾಡುಗಳನ್ನ ಕೇಳಿ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ನಮ್ಮ ಕನ್ನಡಿಗರು. ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡು ಕೂಡ ಮೆರೆಸಿದ್ದಾರೆ ನಮ್ಮ ಕನ್ನಡಿಗರು. ಆದರೆ ನೀವು ಹೋಲಿಕೆ ಮಾಡಿದ್ದು ಉಗ್ರರಿಗೆ, ಕನ್ನಡವನ್ನ ಉಗ್ರರಿಗೆ ಹೋಲಿಕೆ ಮಾಡಿದ್ರಿ. ಪಹಲ್ಗಾಮ್ನಲ್ಲಿ ಏನು ಘಟನೆ ಆಯ್ತಲ್ಲ ಅದಕ್ಕೆ ಹೋಲಿಕೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ? ಏನ್ ಮಾಡಿತ್ತು ಕನ್ನಡ? ಉಗ್ರರಿಗೂ ಕನ್ನಡಿಗರಿಗೂ ಏನ್ ನಂಟು? ಹೀಗೆ ಪ್ರಶ್ನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಪಹಲ್ಗಾಮ್ನಲ್ಲಿ ನಿಂತ್ಕೊಂಡು ನಾವು ಕನ್ನಡ ಧ್ವಜವನ್ನ ಹಾರಿಸಿದ್ರೂ ಕೂಡ ಅದು ಹೆಮ್ಮೆ ಪಡುವಂತಹ ವಿಚಾರ. ಯಾಕೆಂತಂದ್ರೆ ನಾವು ಭಾರತದಲ್ಲಿ ಇರುವಂತವ್ರು, ಭಾರತದ ಒಂದು ಭಾಗ ಕಾಶ್ಮೀರ. ಅಲ್ಲಿ ನಿಂತ್ಕೊಂಡು ನಾವು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಹೇಳ್ಬೇಕಾಗಿತ್ತಾ? ಹಾಗಾದ್ರೆ ಅಲ್ಲಿ ನಿಂತ್ಕೊಂಡು ನಾವು ಕನ್ನಡ ವಿಚಾರವಾಗಿ ನಾವು ಮಾತನಾಡಬಾರ್ದಾ? ಅಲ್ಲಿ ನಿಂತ್ಕೊಂಡು ನಾವು ಕನ್ನಡ ಪರ ಜೈಕಾರ ಕೂಗಿದ್ರೂ ಕೂಡ ಏನ್ ಸಮಸ್ಯೆ ಅಂತ? ಯಾಕೆ ಈ ರೀತಿಯಾಗಿ ಅತಿರೇಕವಾಗಿ ವರ್ತಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಇದೊಂದು ಮಹತ್ವದ ತೀರ್ಮಾನವನ್ನ ಕೈಗೊಂಡಿರುವಂಥದ್ದು. ಕನ್ನಡಿಗರ ಭಾವನೆಗಳಿಗೆ ನೋವನ್ನ ಉಂಟು ಮಾಡಿದಂತಹ ಮತ್ತು ಪ್ರಚೋದನಕಾರಿ ಹೇಳಿಕೆಯನ್ನ ನೀಡಿ ಎಫ್ಐಆರ್ ದಾಖಲಾಗಿ ಇದೀಗ ಬ್ಯಾನ್ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ, ಅವರು ಬೇಸರತ್ತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರೋ, ಎಷ್ಟು ಸ್ವಾಭಾವಿಕ ಅಷ್ಟೇ ಕೆರಳ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಇಡೀ ಬಗಲುವ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನ್ಯವಾಗಿ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅದಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಇವತ್ತಿನ ದಿನ ನಾವು ಏನು ಇದೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ರು. ಏನಂತ ಅವರು ಏನು ನಮ್ಮ ಸೋನಿ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ಲೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದನ್ನು ಅನ್ಕೊಂಡಿದ್ವಿ. ಸರಿ, ಆಡಿಸೋದಾಗಲಿ ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ರೈಟ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಗ್ಯಾರಂಟಿ ನ್ಯೂಸ್ನ ಫಿಲಿಂ ಬ್ಯೂರೋ ಹೆಡ್
ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಲಕ್ಷ್ಮೀನಾರಾಯಣ್ ನ್ಯೂಸ್ ಡೆಸ್ಕ್ನಿಂದ. ಏನು ಲಕ್ಷ್ಮೀನಾರಾಯಣ್, ಗಾಯಕ ಸೋನು ನಿಗಮ್ಗೆ ಇದು ಒಂದ್ ಕಡೆ ಶಾಕ್ ಆಗಿರಬಹುದು, ಬಟ್ ಆದ್ರೆ ಇದು ಕನ್ನಡಿಗರು ಖುಷಿ ಪಡುವಂತಹ ವಿಚಾರ. ಯಾಕೆಂತಂದ್ರೆ ಕನ್ನಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅವಮಾನ ಮಾಡಿದ್ರು. ಸೊ ಹಾಗಾಗಿ ಇದೀಗ ಇದೊಂದು ಖುಷಿ ವಿಚಾರ. ಎಷ್ಟು ದಿನಗಳ ಕಾಲ ಬ್ಯಾನ್ ಮಾಡಲಾಗಿದೆ ಅಥವಾ ಎಷ್ಟು ವರ್ಷಗಳ ಕಾಲ ಬ್ಯಾನ್ ಮಾಡಲಾಗಿದೆ, ಡೀಟೇಲ್ಸ್ ಏನಿದೆ ನಿಮ್ಮ ಬಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಎಸ್ ರಮ್ಯಾ, ಅಂದರೆ ಫಿಲ್ಮ್ ಚೇಂಬರಲ್ಲಿ ಈಗಷ್ಟೇ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ಕನ್ನಡಿಗರೆಲ್ಲ ಖುಷಿ ಪಡುವಂಥ ವಿಚಾರವೇ ಆದರೂ ಕೂಡ ಅಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಫಿಲ್ಮ್ ಚೇಂಬರ್ನ ಫ್ರೆಟರ್ನಿಟಿ ಯಾರೆಲ್ಲ ಇದ್ದಾರೆ ಮತ್ತು ಮ್ಯೂಸಿಕ್ ಕಂಪೋಸರ್ಸ್ ಅಸೋಸಿಯೇಷನ್ನಿಂದ ಧರ್ಮವಿಶ್ ಅವರು ಕೂಡ ಪ್ರತಿನಿಧಿಯಾಗಿ ಅಲ್ಲಿ ಭಾಗವಹಿಸಿದ್ದಾರೆ. ಅವ್ರ ಜೊತೆ ಒಂದು ದೀರ್ಘವಾದ ಸಮಾಲೋಚನೆ ಮಾಡಿ ಒಂದು ನಿಜವಾಗ್ಲೂ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡು ಅವ್ರನ್ನ ಬ್ಯಾನ್ ಮಾಡುವಂಥ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ ಅನ್ಬೋದು. ಆದರೆ ಅಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದಂತಹ ನರಸಿಂಹಲ್ ಅವರು ಬಳಕೆ ಮಾಡಿಲ್ಲ. ಯಾಕಂತಂದರೆ ನಾವು ಅವರು ಎಲ್ಲಿಯವರೆಗೆ ಕ್ಷಮೆಯನ್ನು ಕೋರುವುದಿಲ್ಲವೋ ಕನ್ನಡಿಗರಲ್ಲಿ, ಅಲ್ಲಿಯವರೆಗೂ ಅವರ ವಿರುದ್ಧ ನಾವು ಅಸಮಾಧಾನವನ್ನು ಅಸಹಕಾರವನ್ನು ತೋರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಯಾಕಂತಂದರೆ ಈ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಿದರು, ಯಾವುದೇ ಕಲಾವಿದ ಅಥವಾ ತಂತ್ರಜ್ಞಾನನ ಚಿತ್ರರಂಗದಿಂದ ಬ್ಯಾನ್ ಮಾಡುವಂತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಹಾಗಾಗಿ ಆ ಪದವನ್ನು ಅಫಿಷಿಯಲಿ ಬ್ಯಾನ್ ಅಂತ ಬಳಸಿಲ್ಲ. ಆದರೆ ಅದು ಕನ್ನಡದ ಭಾಷೆ, ನೆಲ, ನೀರು ವಿಚಾರಕ್ಕೆ ಬಂದಾಗ ಅಫ್ಕೋರ್ಸ್ ನಾವು ಕನ್ನಡಿಗರೆಲ್ಲ ಒಟ್ಟಾಗಬೇಕಾಗುತ್ತೆ. ಕನ್ನಡ ಚಿತ್ರರಂಗ ಕೂಡ ಈ ಹಿಂದೆ ಗೋಕಾಕ್ ಚಳವಳಿಯಿಂದ ಕೂಡ ಆ ನಿಟ್ಟಿನಲ್ಲಿ ಮೊದಲ ಸಾಲಿನಲ್ಲಿ ನಿಲ್ಲುವಂಥ ಒಂದು ಪ್ರಮೇಯ ನಡೆದೇ ಇರುತ್ತೆ. ಆ ಒಂದು ಬೆಳವಣಿಗೆಗಳಲ್ಲಿ ನಾವು ನೋಡೋದಾದರೆ ಇದು ಅಫಿಷಿಯಲಿ ಬ್ಯಾನ್ ಅಂತ ನಾವು ಕನ್ಸಿಡರ್ ಮಾಡಲೇಬೇಕು. ಸೋನು ನಿಗಮ್ ಅವರ ಉದ್ದಟತನವನ್ನು ನಾವು ಅವಲೋಕಿಸ್ತಾ ಹೋಗೋದಾದರೆ ಸೋನು ನಿಗಮ್ ಅವರು ಈಗೀಗ ಮಾಡ್ಕೊಂಡಿರ್ತಕ್ಕಂತಹ ಎಡವಟ್ಟಲ್ಲ. ಈ ಹಿಂದೆ ಕೂಡ ಸಾಕಷ್ಟು ಸಲ ಅವರು ತಮ್ಮ ಉದ್ದಟತನವನ್ನು ಮೆರೆದಿರ್ತಕ್ಕಂಥದ್ದು ನಾವು ನೋಡ್ಬೋದು. ಸಾಕಷ್ಟು ಕಿರಿಕೆಗಳನ್ನು, ಕಾಂಟ್ರವರ್ಸಿಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡ್ಬೋದು. ಅದೂ ಅಲ್ಲದೆ ಕನ್ನಡ ಚಿತ್ರರಂಗದಿಂದಲೇ ನೇಮು ಫೇಮು ಗಳಿಸಿದಂತಹ ಸೋನು ನಿಗಮ್ ಅವರು ಕೋಟ್ಯಾಂತರ ರೂಪಾಯಿಯನ್ನು ಕೂಡ ಗಳಿಸಿದ್ದಾರೆ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ಓಪನ್ ಸೀಕ್ರೆಟ್. ಅಷ್ಟೇ ಅಲ್ಲ, ಇನ್ನು ತಾನೊಬ್ಬ ದೊಡ್ಡ ಸೂಪರ್ ಸ್ಟಾರು, ಗಾಯಕ ಅಂತ ಹೇಳ್ಕೊಳ್ತಕ್ಕಂಥ ಸೋನು ನಿಗಮ್ ಅವರು ಕನ್ನಡಕ್ಕೆ ಬಂದು ಯಾವತ್ತೂ ಅವರು ಸಾಂಗ್ ರೆಕಾರ್ಡಿಂಗ್ ಮಾಡಲ್ಲ. ಅವ್ರು ಇರುವಲ್ಲಿಗೆ ಹೋಗಬೇಕು. ನಮ್ಮ ಕನ್ನಡ ಚಿತ್ರರಂಗದ ಸಾಕಷ್ಟು ಜನ ನಿರ್ಮಾಪಕರುಗಳು ಮ್ಯೂಸಿಕ್ ಡೈರೆಕ್ಟರ್ಗಳನ್ನು ಕರ್ಕೊಂಡು ಟ್ರ್ಯಾಕ್ ಹಾಡನ್ನು ತಗೊಂಡು ಮುಂಬೈಗೆ ಹೋಗಿ ಅವರ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿಸ್ತಾರೆ. 3 ರಿಂದ 5 ಲಕ್ಷ ರೂಪಾಯಿ ದೊಡ್ಡ ಮೊತ್ತದ ಸಂಭಾವನೆ ಒಂದು ಹಾಡಿಗೆ ಅವರು ತಗೊಳ್ತಾರೆ. ಅಷ್ಟೇ ಅಲ್ಲ, ಅವರು ಹೋಗಿ ಅಲ್ಲಿ ಹಾಡಿಸೋದ್ರ ಜೊತೆಗೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ಬೇಕು ಅಂತಲೇ ಕಾಯಿಸ್ತಾರಂತೆ. ಯಾಕಂದರೆ ತನ್ನ ಡಿಮ್ಯಾಂಡ್ನ ಹೆಚ್ಚಿಸ್ಕೋಬೇಕಲ್ವಾ. ಆ ನಿಟ್ಟಿನಲ್ಲಿ ಸೋನು ನಿಗಮ್ ಅಲ್ಲಿ ತುಂಬ ಕಾಯಿಸ್ತಾ ಇದ್ರು. ಈ ಎಲ್ಲ ಅವಮಾನ ಅಪಮಾನಗಳನ್ನು ಸಹಿಸಿಕೊಂಡು ಕೂಡ ಅವರ ಕಂಠ ಚೆನ್ನಾಗಿದೆ, ಹೋದರೆ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ಒಂದು ಕಡೆ ನಿರ್ಮಾಪಕರು ಹಣ ಕಳ್ಕೊತಾ ಇದ್ರು, ಮತ್ತೊಂದು ಕಡೆ ತಮ್ಮ ಸಮಯವನ್ನು ಕಳ್ಕೊತಾ ಇದ್ರು ಮ್ಯೂಸಿಕ್ ಕಂಪೋಸರ್ಸು. ಅವೆಲ್ಲವುಗಳ ನಡುವೆ ಕೂಡ ಅವ್ರ ಜೊತೆ ಸಾಂಗ್ ಆಡಿಸ್ಕೊಂಡ್ಬಂದು ಇಲ್ಲಿ ತಮ್ಮ ಸಿನಿಮಾಗಳಲ್ಲಿ ಪ್ಲೇ ಮಾಡ್ತಾ ಇದ್ರು. ಕನ್ನಡ ಒಂದರಲ್ಲೇ 900ಕ್ಕೂ ಅಧಿಕ ಸಾಂಗ್ಗಳನ್ನು ಹಾಡಿದ್ದಾರೆ ಸೋನು ನಿಗಮ್. ಆದರೆ ಕನ್ನಡದ ವಿಚಾರವಾಗಿ ಅವರು ಮೊನ್ನೆ ಮಾತಾಡಿರ್ತಕ್ಕಂಥ ವಿಚಾರ ನಿಜಕ್ಕೂ ಅಕ್ಷಮ್ಯ ಅಪರಾಧ. ನಿನ್ನೆ ಅಷ್ಟೇ ದೊಡ್ಡಣ್ಣ ಅವರು ಹೇಳ್ತಾ ಇದ್ರು, ಅವನದ್ದು ದುರಹಂಕಾರದ ಪರಮಾವಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು. ಅದು ಅಕ್ಷರಶಃ ಸತ್ಯ. ಅವರಿಗೆ ಕನ್ನಡ ಪರ ಹೋರಾಟಗಾರರು ಕೂಡ ಸಾಥ್ ನೀಡಿರ್ತಕ್ಕಂಥದ್ದು. ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಸೋನು ನಿಗಮ್ ಅವರ ವಿರುದ್ಧ ಒಂದು ದೊಡ್ಡ ಅಲೆ ಎದ್ದಿತ್ತು. ಈ ನಿಟ್ಟಿನಲ್ಲಿ ಆವಲಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈಗಾಗಲೇ ಆಲ್ರೆಡಿ FIR ಕೂಡ ದಾಖಲಾಗಿದೆ. ಫಿಲ್ಮ್ ಚೇಂಬರ್ನ ಫ್ರೆಟರ್ನಿಟಿ ಈಗಾಗಲೇ ಅವರು ವೇವ್ಸ್ ಸಮ್ಮಿಟ್ಗೆ ಹೋಗಿದ್ದರು. ಮುಂಬೈನಿಂದ ಬಂದಿದ್ದ ತಕ್ಷಣ ನಿನ್ನೆ ಅಷ್ಟೇ ಅವರು ಮುಂಬೈಯಿಂದ ಬಂದಿದ್ದಾರೆ. ಇವತ್ತೊಂದು ನಿರ್ಣಾಯಕವಾದಂಥ ಒಂದು ದೊಡ್ಡ ಮಹತ್ವದ ಒಂದು ನಿರ್ಣಯನ ಕೈಗೊಂಡಿರ್ತಕ್ಕಂಥದ್ದು ನಿಜಕ್ಕೂ ಶ್ಲಾಘನೀಯ. ಆದರೆ ಸೋನು ನಿಗಮ್ ಅವ್ರನ್ನ ಎಷ್ಟು ದಿನಗಳ ಕಾಲ ಬ್ಯಾನ್ ಮಾಡ್ತಾರೆ ಅಂತಕ್ಕಂಥದ್ದು ಯಕ್ಷ ಪ್ರಶ್ನೆಯಾಗಿದೆ. ಅವರು ಸಾರಿ ಕೇಳಿಬಿಟ್ರೆ ಬಿಟ್ಬಿಡ್ಬೇಕಾ? ಯಾಕಂದರೆ ಏನು ಅಸಹಕಾರ ತೋರೋದು ಎಲ್ಲಿವರೆಗೂ ಮುಂದುವರಿಬೇಕು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಈ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಸಿಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಜೊತೆಗೆ ಕನ್ನಡ ಚಿತ್ರರಂಗ ಒಂದು ಮಹತ್ವದಂಥ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕಾಗುತ್ತೆ. ಇನ್ನು ಸೋನು ನಿಗಮ್ ಅವರು ಕೂಡಲೇ ಅವ್ರನ್ನ ಸಂಪರ್ಕಿಸುವಂಥ ನಿಟ್ಟಿನಲ್ಲಿ ಫಿಲ್ಮ್ ಚೇಂಬರ್ ಮುಂದಾಗುತ್ತೆ. ಅವರಿಗೆ ಸೋನು ನಿಗಮ್ ಸಂಪರ್ಕಕ್ಕೆ ಸಿಗಲ್ಲ. ನಿನ್ನೆ ಅದಕ್ಕೆ ಸ್ಪಷ್ಟನೆ ಕೊಡುವಂಥ ಒಂದು ನಿಟ್ಟಿನಲ್ಲಿ ಒಂದು ವಿಡಿಯೋ ಕೂಡ ಮಾಡ್ತಾರೆ ಸೋನು ನಿಗಮ್ ಅವರು. ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾನೆ ಒಂದು ವಿಡಿಯೋ ಮಾಡಿರ್ತಾರೆ. ಆ ವಿಡಿಯೋದಲ್ಲಿ ಸ್ಪಷ್ಟನೆ ಕೊಡೋದ್ರ ಜೊತೆಗೆ ಅಲ್ಲಿ ಎಲ್ಲೂ ಕೂಡ ಅವರು ಕ್ಷಮೆ ಯಾಚಿಸಿಲ್ಲ ಕನ್ನಡಿಗರಲ್ಲಿ. ಜೊತೆಗೆ ಅಲ್ಲಿ ಅಂದರೆ ಸ್ಪಷ್ಟನೆ ಕೊಡುವಂಥ ನಿಟ್ಟಿನಲ್ಲಿ ಮತ್ತಷ್ಟು ವಿವಾದಗಳನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ. ಎಲ್ಲೇ ಹೋದರೂ ಕನ್ನಡ ಅಂತ ಕಿರಿಸ್ತಾರಲ್ಲ, ಈ ಥರದ ಕೀಟಗಳು, ಕ್ರಿಮಿಕೀಟಗಳು ಅಲ್ಲಲ್ಲಿರುತ್ತೆ, ಅವುಗಳನ್ನು ತೆಗೆದುಹಾಕುವಂಥ ಕಾರ್ಯ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಆ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು. ಅಲ್ಲಿಗೆ ಕನ್ನಡಿಗರನ್ನ ಕ್ರಿಮಿಕೀಟಗಳಿಗೆ ಹೋಲಿಸಿದ್ದಾರೆ. ಜೊತೆಗೆ ಭಯೋತ್ಪಾದಕರಿಗೆ ಈಗಾಗಲೇ ಹಾಡಿರುವ ಹಾಡುಗಳನ್ನ ಬಿಡುಗಡೆ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ ಆಗತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇದೆ ಅಂತ ಹೇಳಿ.
ಖಂಡಿತವಾಗ್ಲೂ, ಯಾಕಂದ್ರೆ ಈಗ ಆಲ್ರೆಡಿ ಹಾಡಿರ್ತಕ್ಕಂಥ ಹಾಡುಗಳನ್ನು ರಿಲೀಸ್ ಆಗದೆ ಇರ್ತಕ್ಕಂಥ ಸಿನಿಮಾಗಳಲ್ಲಿ ಯಾವ್ಯಾವ ಸಿನಿಮಾಗಳಲ್ಲಿ ಇದೆಯೋ ಅವ್ರಿಗೆ ಕ್ಷಮೆ ಕೇಳುವವರೆಗೂ ಆ ಸಿನಿಮಾ ಏನಾದರೂ ರಿಲೀಸ್ ಆದರೆ ಆ ಸಿನಿಮಾದಲ್ಲಿ ಆ ಹಾಡನ್ನು ಕಟ್ ಮಾಡಲೇಬೇಕು ಅಂತಕ್ಕಂಥ ನಿರ್ಧಾರವನ್ನು ಕೂಡ ಕೈಗೊಳ್ತಾ ಇದೆ. ಯಾಕಂತಂದರೆ ಅವ್ರಿಗೆ ಕ್ಷಮೆ ಕೇಳ್ದಿರೇ ಅವ್ರು ಹಾಡಿರ್ತಕ್ಕಂಥ ಹಾಡನ್ನು ಹಾಕ್ಬಿಟ್ರೆ ನಾವು ನಮ್ಮತನವನ್ನು ಬಿಟ್ಕೊಟ್ಟಂಗೆ ಆಗುತ್ತೆ. ಸೊ ಹಾಗಾಗಿ ಅವರಿಗೆ ಬಿಸಿ ಮುಟ್ಟಿಸುವಂಥ ಕಾರ್ಯ ಮಾಡ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಸೋನು ನಿಗಮ್ರನ್ನ ಇದೀಗ ಯಾವುದೇ ರೀತಿಯಾದಂತಹ ಹಾಡುಗಳನ್ನು ಹಾಡುವಂತಿಲ್ಲ ಅಂತ ಹೇಳಿ ಫಿಲಿಂ ಚೇಂಬರ್ ಮಹತ್ವದ ನಿರ್ಧಾರವನ್ನು ಕೂಡ ಕೈಗೊಂಡಿರುವಂಥದ್ದು. ಇದು ನಿಜಕ್ಕೂ ಕನ್ನಡಿಗರಿಗೆ, ಕನ್ನಡಕ್ಕೆ ಅವಮಾನ ಆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರ. ಇದೊಂದು ಖುಷಿಯ ವಿಚಾರ ಅಂತ ಹೇಳಿ ಕನ್ನಡಿಗರು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ.